2ನೇ ತಾರೀಕು ಮೈಸೂರು ಮೆಡಿಕಲ್ ಕಾಲೇಜ್ ಪ್ಲಾಟಿನಂ ಜೂಬ್ಲಿ ಹಾಲ್ನಲ್ಲಿ ಒಂದು ಸಮ್ಮೇಳನವನ್ನು ಆಯುರ್ವೈದ್ಯ ಸಮ್ಮೇಳನ ಅಂತೇಳಿ ಸುಮಾರು 800ರಿಂದ 900 ಜನ ವೈದ್ಯರು ಬರೋರಿದ್ದಾರೆ. ಅವರೆಲ್ಲ ಈಗ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಹಳ್ಳಿಗಳು ಮತ್ತು ಬೇರೆ ಬೇರೆ ಗೌರ್ಮೆಂಟ್ ಆಫೀಸುಗಳು, ಗೌರ್ಮೆಂಟ್ ಆಫೀಸ್ಗಳಿದ್ದಾರೆ, ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಗೌರ್ಮೆಂಟ್ ಆಫೀಸ್ಗಳಿದ್ದಾರೆ, ಅವರುಗಳು ಎಲ್ಲರೂ ಇದರಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಬೇರೆ ಬೇರೆ ಕಾಲೇಜುಗಳಿಂದ ಬೆಂಗಳೂರು, ಮಂಗಳೂರು, ಹಾಸನ ಮತ್ತು ಬೇರೆ ಬೇರೆ ಆಯುರ್ವೇದ ಕಾಲೇಜುಗಳು ಎಲ್ಲೆಲ್ಲಿದೆ ಅಲ್ಲಿಂದೆಲ್ಲ ಅನೇಕರು ಈಗಾಗಲೇ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಒಟ್ಟು 800ರಿಂದ 900 ಜನರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅವತ್ತು ಅದರ ಉದ್ಘಾಟನೆಯನ್ನು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಡೆಸಿಕೊಡ್ತೀನಿ ಅಂತ ಹೇಳಿದ್ದಾರೆ. 2 ದಿವಸ ನಾನು ಕೆಲಸದಲ್ಲೇ ಇರ್ತೀನಿ, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಏನಾದರೂ ಅವರು ಚಿಕಿತ್ಸೆಗೆ ಫಾರಿನ್ ಬರೋಕ್ಕಾಗಲ್ಲ ಅಂತಲೂ ಹೇಳಿದ್ದಾರೆ. ಆದರೆ ಇಲ್ಲೇ ಇರ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ವಿ, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಬರ್ತಾರೆ, ಸನ್ಮಾನ್ಯ ಆರೋಗ್ಯ ಮಂತ್ರಿಗಳು ಅವತ್ತು ನಮ್ಮ ಜೊತೆಲಿ ಇರ್ತಾರೆ. ಪೂರ್ತಿ ಅವರು ನಮ್ಮೆಲ್ಲ ತೊಂದರೆಗಳು ಏನಿದೆ ಅದೆಲ್ಲದನ್ನು ಗಮನಕ್ಕೆ ತಗೊಂಡಿದ್ದಾರೆ. ಆಲ್ರೆಡಿ ನಾವು ಹೇಳಿದ್ದೀವಿ. ಇನ್ಸ್ಪೈಟ್ ಆಫ್ ದಟ್ ಡಾಕ್ಟರ್ಗಳು ತಮ್ಮ ವೈಯಕ್ತಿಕ ಯಾವ್ದಾದ್ರು ಇದ್ದಿದ್ದು ಕೂಡ ಅಲ್ಲಿ ಇಂಟ್ರಾಕ್ಷನ್ ಸೆಷನ್ ಅಂತ ಅವ್ರು ಮಾಡ್ತಾ ಇದ್ದೀವಿ. ಅವರುಗಳಿಗೆ ಪರ್ಸನಲ್ ಆಗಿ ಆಗ್ತಿರ್ತಕ್ಕಂಥ ತೊಂದರೆಗಳನ್ನ ಅವರು ಅಲ್ಲಿ ಮನವಿ ಮಾಡ್ಕೊಳ್ತಾರೆ. ಡಾಕ್ಟರ್ H.C. ಮಾಧವ್ ಕೂಡ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮತ್ತು ಮೈಸೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಅವರು ಬರ್ತಿಯಿಂದ ಒಪ್ಪಿಕೊಂಡಿದ್ದಾರೆ. ಇದಲ್ಲದೆ ಇನ್ನೂ ಅನೇಕ ಗಣಮಾನ್ಯರು ಬರ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಮಗೆ ಕೆಲವು ಕಾನೂನುಗಳಲ್ಲಿ ಅದನ್ನು ವಿಧಾನಸೌಧದಲ್ಲೇ ಆಗಬೇಕಾದಂಥ ಕೆಲವು ಇದಿದೆ. KPM ಅಂತ ಒಂದು ಆ್ಯಕ್ಟ್ ಇದೆ. ಆ ಆ್ಯಕ್ಟಲ್ಲಿ ಕನ್ಸಲ್ಟೆಂಟ್, ನಾನು ಕನ್ಸಲ್ಟೆಂಟ್ ಅಂದರೆ ನಾನು ಔಷಧಿ ಕೊಡಲ್ಲ, ಯಾರಿಗೂ ಔಷಧಿ ಕೊಡೋದು ಇಲ್ಲ. ಆದರೆ ನೀವು ಬಯೋಮೆಡಿಕಲ್ ವೇಸ್ಟ್ ಬಗ್ಗೆ ನೀವು ಇದನ್ನು ಮಾಡಿಸ್ಕೋಬೇಕು ಅಂತ ಹೇಳಿದ್ವಿ. ಆ ಬಯೋವೇಸ್ಟ್ ಬಗ್ಗೆ ನಮ್ಗೆ ನಾವೇನು ಬಯೋವೇಸ್ಟ್ ತೆಗೆಯೋದಿಲ್ಲ. ಅಲ್ಲಿ ಸಿರಿಂಜ್ ಹಾಕಲ್ಲ, ಅಥವಾ ಏನು ಕಾಟನ್ ಹಾಕಲ್ಲ, ಏನು ಮುಟ್ಟೋದೇ ಇಲ್ಲ. ಅಂಥದ್ರಲ್ಲಿ ಅದನ್ನು ಈಗ ಮಾಡಿಸ್ಕೋಬೇಕು ಅಂತ ಹೊಸದಾಗಿ ಒಂದು ಕಾನೂನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಯಾಕೆಂದರೆ ಅನವಶ್ಯಕವಾಗಿ ಯಾರೋ ಭಾಳ ವರ್ಷದಿಂದ ಬರೀ ಕನ್ಸಲ್ಟೇಷನ್ ಮಾಡ್ತಿರೋರಿಗೆ ಇದು ತುಂಬ ತೊಂದರೆ ಆಗುತ್ತೆ. ನಾವು ಕಸನೇ ಹಾಕೋದಿಲ್ಲ ಅಂದಮೇಲೆ ನೀವು ಕಸದ ಬಗ್ಗೆ ಯಾಕೆ ಗೊತ್ತಿಲ್ಲ. ಅದೇ ರೀತಿ KPMನಲ್ಲಿ ನಮಗೆ ಬೇಗ ಇದನ್ನು ಕೊಡಬೇಕಾಗುತ್ತೆ, ರಿಜಿಸ್ಟ್ರೇಷನ್. ನಾವು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಹಾಕಿರ್ತೀವಿ. ಯಾವುದೇ ಕಾರಣ ಇಲ್ಲದೆ ಸುಮ್ಮನೆ 1 ವರ್ಷ ಆದರೂ ನಮಗೆ ಲೈಸೆನ್ಸ್ ಇಶ್ಯೂ ಮಾಡೇ ಇರೋದಿಲ್ಲ. ಯಾಕೆ ಇಶ್ಯೂ ಮಾಡಿಲ್ಲ ಅಂದರೆ ಏನಿಲ್ಲ, ನಿಮ್ಮೆಲ್ಲ ಬಂದಿದೆ ಅಂತ ಹೇಳ್ತಾರೆ. ಆದರೆ ನಮಗೆ ಏನೋ ಒಂದು ಭಯ ಅಂದರೆ ನೀವು ಬಯೋಮೆಡಿಕಲ್ ಮಾಡಿಸ್ಕೊಂಡಿಲ್ಲ ಅಂತೇಳಿ ಒತ್ತಾಯಪೂರ್ವಕವಾಗಿ ಕೆಲವು ತಾಲೂಕು ಇವ್ರಿಗೆ ಹೇಳ್ತಾರೆ. ಅದನ್ನು ನಾವು ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಸಮ್ಮಿಶ್ರ ವೈದ್ಯ ಪದ್ಧತಿಗಳ ಅಸೋಸಿಯೇಷನ್ ಆಲ್ ಓವರ್ ಇಂಡಿಯಾ ಇದೆ. ಎಲ್ಲ ಸ್ಟೇಟ್ಸಲ್ಲೂ ರೆಪ್ರೆಸೆಂಟೇಷನ್ ಇದೆ. ಇದು 1948 ಇನಾಗ್ರೇಟ್ ಆಗಿದೆ. ಮುಂಬೈನಲ್ಲಿ ಆಗಿದೆ, ಮುಂಬೈನಲ್ಲಿ ರಿಜಿಸ್ಟರ್ ಆಗಿದೆ. ಇದು ಎಲ್ಲ ರಾಜ್ಯಗಳಲ್ಲೂ ಶಾಖೆ ಹೊಂದಿರುವ ಏಕೈಕ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಇಂಡಿಯಾ. ಕರ್ನಾಟಕದ ಇತಿಹಾಸ ತಗೊಂಡ್ರೆ ಮೈಸೂರು ಆಯುರ್ವೇದ ಮತ್ತು ಇಂಟಿಗ್ರೇಟೆಡ್ ಇತಿಹಾಸಕ್ಕೆ ಮೈಸೂರು ಶುರುವಾಗಿದೆ. ಇಲ್ಲ, ಕರ್ನಾಟಕದ ಮೊದಲ ಕಾಲೇಜು ಆಲ್ಮೋಸ್ಟ್ 120 ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ 1924 ಇಂಟಿಗ್ರೇಟೆಡ್ ಕೋರ್ಸ್ಗಳು ಫಾರ್ಮ್ ಆಗಿತ್ತು. ಟಿಲ್ 1972 ಇಂಟಿಗ್ರೇಟೆಡ್ ಕೋರ್ಸ್ಗಳು ಹೀಗಾಗಿ ನಡ್ಕೊಂಡು ಬಂತು. ಆಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆದಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಆದರೂ ಕರ್ನಾಟಕ ಸರ್ಕಾರ ಬೇಕಾದ ತುಂಬ ಗೌರ್ಮೆಂಟ್ ಪ್ರಕಟಣೆಗಳಲ್ಲಿ ಇಂಟಿಗ್ರೇಟೆಡ್ ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡೋ ಹಕ್ಕನ್ನು ಎತ್ತಿ ಹಿಡಿದಿದೆ. ಆದರೂ ಕೆಲವು ಹಿತಾಸಕ್ತಿಗಳಿಂದ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ನಾವೆಲ್ಲರೂ ಅದನ್ನು ಹೈಲೈಟ್ ಮಾಡಬೇಕಾಗ್ತದೆ. ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಅಂತ 75 ವರ್ಷದಿಂದ ಸಂಘ ಇದೆ, ಆಲ್ ಓವರ್ ಇಂಡಿಯಾ ಇದೆ. ಸೊ ಅದನ್ನು ಇವತ್ತು ನಾವು ಮೈಸೂರಿನಲ್ಲಿರೋ ಒಂದು ಚಾಪೆ ಏನಿದೆ ಅದು ನಾವು ಮೈಸೂರಿನಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೆ. ನಾಳೆ April 2ನೇ ತಾರೀಕು. ಉದ್ದೇಶ ಏನಂತಂದರೆ ನಮ್ಮ ಒಂದು ಆಯುರ್ವೇದಿಕ್ ಡಾಕ್ಟರ್ಸ್ ಏನು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಮುಂದುವರೆದಿರೋ ಕೆಲಸ ಇದೆ.
ಅದನ್ನು ನಾವು ಅದನ್ನು ಬಡ್ಡಿ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಏನಂದ್ರೆ ಎಲ್ಲ ಪ್ರೈವೇಟ್ ಡಾಕ್ಟರ್ಸೇ ಇರುವಂತ ಇಲ್ಲಿ ಅವರು ಪ್ರೈವೇಟ್ ಆಗಿ ಮಾಡ್ತಾ ಇದ್ದಾರೆ. ಅದನ್ನ ಕೆಲವು ಕುಂದುಕೊರತೆಗಳು ಕಾಣ್ತಾ ಇದೆ. ಅದ್ರ ಬಗ್ಗೆ ನಾವು ಕೆಲವು ವಿಷಯಗಳಲ್ಲಿ ನಾವು ತಿಳಿಸ್ತೀವಿ. ಇನ್ನೊಂದೇನಂತಂದ್ರೆ ಎಲ್ಲರೂ ಏನೇನಿದ್ದಾರೆ ಅವರೆಲ್ಲ ಕ್ವಾಲಿಫೈಡ್ ಡಾಕ್ಟರ್ಸ್, ಎಲ್ಲರೂ ಅವರು ಕ್ವಾಲಿಫೈಡ್, ಅವರು ಓದಿ ಎಲ್ಲ ಸಬ್ಜೆಕ್ಟ್ಸ್ ಓದಿ ಮಾಡಿ 5 ವರ್ಷ ಪ್ರಾಕ್ಟೀಸ್ ಮಾಡಿ ಅವರು ಹಳ್ಳಿ ಪ್ರಾಕ್ಟೀಸ್ ಎಲ್ಲ ಮಾಡಿ ಅದನ್ನ ಈಗ ಅವರ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾರೆ. ಇನ್ನು ಕೆಲವು ಸರ್ಕಾರಿ ಕೆಲಸನೂ ಸಿಕ್ಕಿದೆ. ಆದರೆ ಈ ಪಾಯಿಂಟ್ ಏನಂತಂದ್ರೆ ಪ್ರೈವೇಟ್ ಆಗಿ ಕೆಲವರು ಮಾಡ್ತಾ ಇದ್ದ ಅವರು ಕೆಲವರು ಒಂದು ಈ ನಮ್ದು ಕೆಲವು ಕಷ್ಟ ಅನ್ಕೋತಾರೆ. ಅವ್ರು ಯಾರೊಬ್ಬರು ಗೊತ್ತಿಲ್ಲದೆ ಹೋಗೋದು, ಅವ್ರಿಗೆ ಏನೇನೋ ಒಂದು ಕಿರುಕುಳ ಕೊಡೋದು, ನೀವು ಡಾಕ್ಟರ್ ಆಗೋದಾ ಏನು ಅಂತ ಅನ್ಕೊಂಡು ವ್ಯಾಕ್ಸ್ ಅನ್ನೋ ರೀತಿ ಅದನ್ನ ಕೆಲವು ಟ್ರೀಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಗೌರ್ಮೆಂಟ್ಗೆ ನಾವು ತಂದಿದ್ದೀವಿ. ಈಗ ನಾಳೆ ನಾವು ತರ್ತೀವಿ. ಸೊ ಒಟ್ಟಾರೆಯಿಂದ ನಮ್ಮ ಕಷ್ಟ ಕಾರ್ಖಾನೆಗಳನ್ನು ನಾವು ಅದನ್ನು ಪರಿಹಾರ ಮಾಡಬೇಕು ಅಂತ ಕೇಳ್ಕೊತೀವಿ. ಮುಂದಿನ ಮಾತನ್ನು ನಾವು ಡಾಕ್ಟರ್ ಅಪ್ರಮೇಯ ನಾವು